ಗುತ್ತಿಗೆದಾರನಿಗೆ ಶಾಸಕ ಮುನಿರತ್ನ ಜೀವ ಬೆದರಿಕೆ ಪ್ರಕರಣ. ಮುನಿರತ್ನ ವಿರುದ್ಧ ದಾಖಲಾಯಿತು 2 ಎಫ್ಐಆರ್. ವಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದಕ್ಕೆ 1 ಪ್ರಕರಣ, ಹಾಗೆಯೇ ಜಾತಿ ನಿಂದನೆಯನ್ನ ಮಾಡಿದ ಆರೋಪದ ಅಡಿಯಲ್ಲಿ ಮತ್ತೊಂದು ಪ್ರಕರಣ. ಜೀವ ಬೆದರಿಕೆ ಪ್ರಕರಣದಲ್ಲಿ 4 ವಿರುದ್ಧ ಎಫ್ಐಆರ್. ಶಾಸಕ ಮುನಿರತ್ನ A1, ಆಪ್ತ ಸಹಾಯಕ ವಿಜಯ್ ಕುಮಾರ್ A2, ಭದ್ರತಾ ಸಿಬ್ಬಂದಿ ಅಭಿಷೇಕ್ A3, ವಸಂತ್ ಕುಮಾರ್ A4 4 ವಿರುದ್ಧ ಎಫ್ಐಆರ್ ಅನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ತ್ಯಾಜ್ಯ ವಿಲೇವಾರಿ ಗುತ್ತಿಗೆ ವಿಚಾರವಾಗಿ ಲಂಚ ಕೇಳಿದ್ದ ಆರೋಪ, ಹಾಗೆಯೇ ಕೊಲೆ ಬೆದರಿಕೆಯನ್ನ ಹಾಕಿದ್ರು, ಜಾತಿ ನಿಂದನೆಯನ್ನ ಮಾಡಿದ್ರು ಅಂತ ಹೇಳಿ ಗುತ್ತಿಗೆದಾರ ಚೆಲುವರಾಜು ಆರೋಪವನ್ನ ಮಾಡಿದ್ರು. ಹಾಗಿದ್ರೆ ನಿನ್ನೆ ಗುತ್ತಿಗೆದಾರ ಚೆಲುವರಾಜ್ ಅವರು ಏನೆಲ್ಲ ಆರೋಪಗಳನ್ನ ಮಾಡಿದ್ರು ನೋಡೋಣ. ನೈಟ್ 9ನೇ ತಾರೀಕು 9:10 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ, ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ ಆಗಬೇಕಾ ಮಗನೇ, ನಮ್ಮ ಯಜಮಾನ MLA ಅವರು ಏನು ಹೇಳಿದಾರೆ ಅದನ್ನ ಯಾರಿಗೂ ಗೊತ್ತಾಗದಂಗೆ ದುಡ್ಡು ಕೊಟ್ಟರೆ ಸರಿ, ನೀನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ, ಎಲ್ಲೂ ದೂರುಗಿರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ, ಇಲ್ಲ ಅಂದರೆ ನಿನ್ಗೆ ಅದೇ ಗತಿ ಬರುತ್ತೆ. ರೇಣುಕಾ ಸ್ವಾಮಿ ಹೊಡೆದಾಕಿದ್ದು ಯಾರು ಗೊತ್ತಾ, ನಮ್ಮ MLA ಸಾಹೇಬ್ರ ತಂಗಿ ಮಗ ಅಂತ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ, ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರು ಕೊಡ್ತಾ ಇದ್ದೀನಿ. ನೈಟ್ 9ನೇ ತಾರೀಕು 9:10 ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಚಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಶಾಸಕ ಮುನಿರತ್ನ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದು, ಕೊಲೆ ಬೆದರಿಕೆ ಜೊತೆಗೆ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಯಾರ್ಯಾರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ, ಜೊತೆಗೆ ಏನೆಲ್ಲ ಎಫ್ಐಆರ್ ನಲ್ಲಿ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದೆ ಅಂತ? ಹಲೋ ರಾಚಪ್ಪ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಶಾಸಕ ಮುನಿರತ್ನ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ, ಜೊತೆಗೆ ಆಡಿಯೋ ಕ್ಲಿಪ್ ಕೂಡ ವೈರಲ್ ಆಗಿತ್ತು, ಅವರ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದು. ಇದೀಗ ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಎಫ್ಐಆರ್ ನಲ್ಲಿರುವಂತಹ ಪ್ರಮುಖ ಅಂಶಗಳು ಮುನಿರತ್ನ ಅವರಿಗೆ ಹೇಗೆ ಮುಳುವಾಗಬಹುದು ಅಂತ ಅನ್ಸುತ್ತೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ನಮ್ಮ ಪ್ರತಿನಿಧಿಯಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ಮುನಿರತ್ನ ಅವರ ವಿರುದ್ಧ ವಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 2 ಎಫ್ಐಆರ್ ವಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥದ್ದು. ಆದರೆ ಆ 2 ಎಫ್ಐಆರ್ ಯಾರು ಕೊಟ್ಟಿದ್ದು ಅನ್ನುವಂಥದ್ದನ್ನ ನೋಡೋದಾದ್ರೆ, ಚೆಲುವರಾಜು ಎನ್ನುವಂತಹ ಗುತ್ತಿಗೆದಾರ ನೀಡಿದಂತಹ ದೂರಿನ ಆಧಾರದ ಮೇಲೆ ಜೀವ ಬೆದರಿಕೆ 1 ಪ್ರಕರಣ ದಾಖಲಾಗಿದ್ರೆ, ವೇಲು ನಾಯ್ಕರ್ ಅನ್ನುವಂತಹ ಮಾಜಿ BBMP ಕಾರ್ಪೊರೇಟರ್ ನೀಡಿದಂತಹ ದೂರಿನ ಮೇರೆಗೆ ಮತ್ತೊಂದು ಎಫ್ಐಆರ್ ಜಾತಿ ನಿಂದನೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವಂಥದ್ದು. ಹಾಗಾದ್ರೆ ಈ 2 ಎಫ್ಐಆರ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೋಡೋದಾದ್ರೆ, ಚೆಲುವರಾಜು ಘನತ್ಯಾಜ್ಯ ವಿಲೇವಾರಿ ಘಟಕದ ಗುತ್ತಿಗೆದಾರನಾಗಿ ಆರನಗರ ವಾರ್ಡ್ನಲ್ಲಿ ಕೆಲಸವನ್ನ ಕೂಡ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಂದ ಒಂದಿಷ್ಟು ಲಂಚದ ಹಣಕ್ಕೆ ಮುನಿರತ್ನ ಅವರು ಬೇಡಿಕೆ ನೀಡಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಅದು ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಜೀವ ಬೆದರಿಕೆಯನ್ನು ಕೊಟ್ಟಿದ್ರು, ಜೊತೆಗೆ ಒಂದಿಷ್ಟು ಹಣವನ್ನು ಕೂಡ ಕೊಟ್ಟಿದ್ದೆ, ಅದನ್ನು ಕೇಳುವಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು ಬೆದರಿಸಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅನ್ನುವಂಥ ಆರೋಪವನ್ನು ಒಂದು ಕಡೆ ಮಾಡಿರುವಂಥದ್ದು. ಇನ್ನು ವೇಲು ನಾಯ್ಕರ್ ನೀಡಿರುವಂತಹ ದೂರನ್ನು ನೋಡೋದಾದ್ರೆ, ಯಾವಾಗ ಈ ಚೆಲುವರಾಜು ಮುನಿರತ್ನ ಒಂದಿಷ್ಟು ಹಣದ ಬೇಡಿಕೆನ ಇಡ್ತಿದ್ದಾರೆ ಅಂತ ಹೇಳಿ ವೇಲು ನಾಯ್ಕರಿಗೆ ಬಂದು ಹೇಳಿದಂಥ ಸಂದರ್ಭದಲ್ಲಿ, ವೇಲು ನಾಯ್ಕರ್ ಕೂಡ ಆ ಸಂದರ್ಭದಲ್ಲಿ ಕಾರ್ಪೊರೇಟರ್ ಅಂದ್ರೆ ಮಾಜಿ ಕಾರ್ಪೊರೇಟರ್ ಆಗಿದ್ರು. ಆ ಒಂದು ವೇಳೆಯಲ್ಲಿ ನನ್ನ ವಾರ್ಡಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿ ಏನು ಹೇಳಿದ್ರು. ಈ ಸಂದರ್ಭದಲ್ಲಿ ವೇಲು ನಾಯ್ಕರ್ ಹಾಗೇನೆ ಚೆಲುವರಾಜು ಇಬ್ಬರನ್ನ ಕರ್ಸ್ಕೊಳ್ಳುವಂತಹ ಮುನಿರತ್ನ ಅವರಿಗೆ ಬೆದರಿಕೆನ ಹಾಕಿದ್ರು. ಈ ಸಂದರ್ಭದಲ್ಲಿ ವೇಲು ನಾಯ್ಕರ್ಗೆ ಜಾತಿ ನಿಂದನೆ ಮಾಡಿದ್ರು. ಅಂದ್ರೆ ಚೆಲುವರಾಜು ವೇಲು ನಾಯ್ಕರ್ ಮಾತನ್ನ ಕೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಇಂಥವರ ಮಾತನ್ನ ಯಾಕೆ ಕೇಳ್ತೀಯಾ ಅನ್ನುವಂಥ ನಿಟ್ಟಿನಲ್ಲಿ ಜಾತಿ ನಿಂದನೆ ಮಾಡಿದ್ರು ಅನ್ನುವಂಥ ಆರೋಪ ಏನು ಕೇಳಿ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ವೇಲು ನಾಯ್ಕರ್ ಈಗ ವಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿಕೊಂಡಿರುವಂಥದ್ದು. 2 ಪ್ರತ್ಯೇಕ ದೂರನ್ನ ದಾಖಲು ಮಾಡಿಕೊಂಡಿರುವಂತಹ ವಯಾಲಿ ಕಾವಲ್ ಪೊಲೀಸರು ಈಗ ತನಿಖೆನ ಕೂಡ ಆರಂಭ ಮಾಡಿದ್ದಾರೆ. ಹಾಗಾಗಿ ಮುನಿರತ್ನಗೆ ನೋಟಿಸ್ ಅನ್ನು ಕೂಡ ಕೊಟ್ಟು ವಿಚಾರಣೆಗೆ ಕರೆಸೋದಕ್ಕೂ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ.
ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಗುತ್ತಿಗೆದಾರ ಚೆಲುವರಾಜು ಅವರು ದೂರನ್ನ ಕೊಟ್ಟಿದ್ದಾರೆ. ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಕಸದ ನಿರ್ವಹಣೆ ಕಾಮಗಾರಿಗೆ 10 ಕಸದ ಆಟೋ ಕೊಡಿಸೋದಾಗಿ 20 ಲಕ್ಷ ಪಡೆದು ವಂಚಿಸಿದ್ದಾರೆ ಅನ್ನೋ ಆರೋಪ ಮುನಿರತ್ನ ಅವರ ವಿರುದ್ಧ ಕೇಳಿಬಂದಿರುವುದು. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. A1 ಆಗಿದ್ದಾರೆ ಕೊಲೆ ಬೆದರಿಕೆ ಪ್ರಕರಣದಲ್ಲಿ. ಹಾಗೆಯೇ ಜಾತಿ ನಿಂದನೆ ಪ್ರಕರಣ ಕೂಡ ದಾಖಲಾಗಿದೆ.